ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿಪುದು ಭೂಮಿಯ ಭಾರ ರಾಮನ ಅವತಾರ ದಾಶರಥಿಯ ದಿವ್ಯಾತ್ಮವ ತಳೆವಾ ಕೌಸಲ್ಯಯ ಬಸಿರೆನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಅಭಯ ಅಹಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿಶುಭ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಧನುವೋ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಶಂಕಲೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಮುರಿಯುವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕನ ಪಟ್ಟಾಭಿಷೇಕ ಕುಪಟಳ ತಾತ್ಕಾಲಿಕ ಶೋಕ ಭೀಕರ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ ಇಂದು ನಾನೇ ರಾಜವ ಮಂತ್ರಿಯೇ ಕೇಳೋ ಕಿಂತು ನಾನೇ ರಾಜವ ಮಂತ್ರಿಯೇ ಕೇಳೋ ಸಂತಸದಿಂದಾಲೇ ಸುಮಂತ್ರ ಸಂತಸದಿಂದಲೇ 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 ರಾಮಚಂದ್ರ ಈ ರಾಜ ಮಂತ್ರಿಯೇ ಕೇಳೋ ಎಂತೋ ನಾನೇ ರಾಜವ ಮಂತ್ರಿಯೇ ಕೇಳೋ ಎಂತೋ
ಬಂದೆಯೇ ಕೇಳೋ. ಕೋಶಲ ದೇಶವ ಸುಕುಮಾರ ಶ್ರೀರಾಮಗೆ ಕೋಶಲ ದೇಶವ ಸುಕುಮಾರ ಶ್ರೀರಾಮಗೆ ತೇಜಿ ನಿಲ್ಪಟ್ಟ ಪ್ರಭು ಲೇಸಿ ನಿಲ್ಪಟ್ಟ ಲೇಸಿ ನಿಲ್ಪಟ್ಟ ಲೇಸಿ ನಿಲ್ಪಟ್ಟ ಆಶಿಸಿ ಕಟ್ಟುವೆ ಮಂದಿಗೆ ಕೇಳೋ. ಇಂದು ನಾನೇ ರಾಜವ ಮಂದಿಗೆ ಕೇಳೋ. ಇಂದು ನಾನೇ ರಾಜವ ಮಂದಿಗೆ ಕೇಳೋ. ಮಂತ್ರ ಪ್ರಭು, ನಾನು ಈ ಕೋಶಲ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರ ಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವವು. ಸುಮಂತ್ರ, ವಿದ್ಯಾ ವಿನಯ ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿಶಾಸ್ತ್ರ ಕಾವ್ಯರಸ ಋಷಿಯು, ಔದಾರ್ಯದ ನಿಧಿಯೂ ಆಗಿ ಸರ್ವ ವಿಧದಿಂದಲೂ ರಾಜ್ಯಭಾರವನ್ನು ವಹಿಸಲು ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಶಲ ರಾಜ್ಯವನ್ನು ಪಟ್ಟಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಸುಮಂತ್ರ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಸುಮಂತ್ರ? ಕೋಸಲ ದೇಶಕ್ಕೆ ಬಂದಿದೆ ಶುಭದಿ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭದಿ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ. ಪ್ರಭು ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಂತಸ ಪಡುವಂತ ಈ ದಿನ ಶುಭ ದಿನ, ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಪೂರ್ವಾಚಲವನ್ನೇರಿದ ಸೂರ್ಯನಂತೆ ಕಂಗೊಳಿಸುವನು ಮಹಾಪ್ರಭು. ಬಹಳ ಸಂತೋಷ. ನಿಮ್ಮ ಪೀಠವನ್ನು ಮಂಡಿಸಿ. ಗುರುವರ್ಯ, ಈ ವಿಚಾರದಲ್ಲಿ ನಿಮ್ಮಗಳ ಅಭಿಪ್ರಾಯವೇನು ತಿಳಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುವನು ಗುರುದೇವ. ದಶರಥ ಚಕ್ರವರ್ತಿ, ಗುರುದೇವ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷವಿರುವುದಿಲ್ಲ? ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಆತನಿಗೆ ಪಟ್ಟಾಭಿಷೇಕವಾದರೆ ಸೌಖ್ಯದಿಂದಿರುವರು. ದೇವತೆಗಳು ಕೂಡ ಆತನ ಪಟ್ಟಾಭಿಷೇಕವನ್ನೇ ನಿರೀಕ್ಷಿಸುತ್ತಿರುವರು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದರೆ ಎಲ್ಲರಿಗೂ ಸಂತೋಷವಾಗಿರುವುದು ದಶರಥ ಚಕ್ರವರ್ತಿ. ಬಹಳ ಸಂತೋಷ ಗುರುದೇವ. ಸುಮಂತ್ರ, ಪ್ರಭು, ರಾಮಚಂದ್ರನನ್ನು ಬರಮಾಡಿ. ಆಗಬಹುದು ಗುರುವರ್ಯ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ನಿಶ್ಚಯಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವನು ಗುರುದೇವ. ಆಗಬಹುದು.
ದಶರಥ ಚಕ್ರವರ್ತಿ, ಗುರುವರ್ಯ, ನಾಳೆ ಪುಷ್ಯ ನಕ್ಷತ್ರ ಚೈತ್ರ ಶುದ್ಧಿ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಪ್ರಶಸ್ತವಾಗಿರುವುದು. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ನನ್ನು ಕರೆಸಿದ ಬರೀ ಇಂದು ನನ್ನು ಕರೆಸಿದ ಬರೀ ನನ್ನು ಕರೆಸಿದ ಪರಿ ಇಂದು ಎಲ್ಲನು ಕರೆಸಿದ ಪರಿ ಚಂದದಿಂದ ಬೇಳೈ ಜನಗಳೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಕರೆಸಿದ ಪರಿಯನು ಭರದೊಳಗರು ಕುನಿ, ಕರೆಸಿದ ಪರಿಯನು ಭರದೊಳಗರು ಕುನಿ, ಸಮರಧೀರ ಶೂರ ಮಾರ ತಂದೆಗೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಜನಕ ನಮಸ್ಕರಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಪೂಜ್ಯ ಗುರುಗಳಿಗೂ ದಾಶರಥಿಯ ಪ್ರಣಾಮಗಳು. ಶ್ರೇಯೋಸ್ತು ರಾಮಚಂದ್ರ. ಜನಕ, ರಾಮಚಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ, 60 ಸಹಸ್ರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ಈ ವಾರ್ಧಿಕಾವಸ್ಥೆಯಲ್ಲಿ ಬೇಸರಗೊಂಡಿರುವನಾದ್ದರಿಂದ ರಾಮಚಂದ್ರ, ಜನಕ, ಈ ಕೋಶಲ ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಆದ್ದರಿಂದ ಈ ವಿಷಯವನ್ನು ನಿನಗೆ ತಿಳಿಸಲು ಕರೆಸಿದ ಕುಮಾರ. ಗುರುಗಳ ಅನುಜ್ಞೆಯನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ರಾಮಚಂದ್ರ. ಮಹದಾಜ್ಞೆ. ಜನಕ, ರಾಮಚಂದ್ರ, ತಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸುವೆನು. ಆದರೆ ಅನುಜರಾದ ಭರತ ಶತ್ರುಘ್ನರು ನಗರದಲ್ಲಿಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಷ್ಟೊಂದು ಅವಸರ ಬೇಕೆ ಜನಕ? ರಾಮಚಂದ್ರ, ಅವರು ನಿನ್ನಲ್ಲಿ ಪಿತೃವಾತ್ಸಲ್ಯವಿಟ್ಟಿರುವುದನ್ನು ನಾನು ಗ್ರಹಿಸಿರುವೆನು. ಅದು ಅಲ್ಲದೆ ಅವರೆಂದಿಗೂ ನಿನ್ನ ಮಾತನ್ನು ಮೀರಲಾರರು. ಆದ್ದರಿಂದ ಗುರುಗಳ ಅನುಜ್ಞೆಯಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ರಾಮಚಂದ್ರ. ಗುರು ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಪ್ರಯತ್ನಕ್ಕೆ ರಾಮನೆಂದಿಗೂ ಮನಮಾಡಲಾರ. ತಮ್ಮಗಳ ಆಜ್ಞಾ ಪರಿಪಾಲನೆಯೇ ನನ್ನ ಆದ್ಯ ಕರ್ತವ್ಯ. ನಾನಿನ್ನು ಬರುತ್ತೇನೆ. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಸುಮಂತ್ರ, ಮಹಾಪ್ರಭು, ಪಟ್ಟಣವೆಲ್ಲವೂ ಶೃಂಗರಿಸುವಂತೆಯೂ ಪ್ರತಿಯೊಬ್ಬರೂ ರಾಜಭಕ್ತಿಯುತವಾದ ಶುಭ ಸೂಚನೆಯಲ್ಲಿರುವಂತೆಯೂ ಪ್ರಚುರಪಡಿಸುವಂತೆ ಏರ್ಪಡಿಸು. ಅಲ್ಲದೆ ಈ ಸಂತೋಷದ ವಿಚಾರವನ್ನು ರಾಣಿವಾಸದೆಲ್ಲರಿಗೂ ತಿಳಿಸಿಬರುವೆನು. ಸಂಭ್ರಮವೇ ನಗರದಯೇ ಸಂಭ್ರಮವೇ ಪರಿಪರಿಯಿಂದಲೇ ಶೃಂಗಾರವ ತಳೆಲಿದೆ. ಪರಿಪರಿಯಿಂದಲೇ ಶೃಂಗಾರವ ತಳೆಲಿದೆ. ಏನಿ ಮನಗಳು ಬೆಳಗುತ್ತಲಿರುವೆ. ಏನಿ ಮನೆಗಳು ಬೆಳಗುತ್ತಲಿರುವುದು. ಏನಿ ಸಂಭ್ರಮವೋ ನಗರದಯೇ
ತಳಿಗಳು ಸಾರುಸು ವರ್ಣದ ತೋರಣ ತಳಿಗಳು ಸಾರುಸು ವರ್ಣದ ತೋರಣ ತಳಿಗಳು ಸೇರಿ ಕೆರಿಯಲು ಬೆಳಗುತ್ತಲಿರುವುದು ಸೇರಿ ಕೆರಿಯಲು ಬೆಳಗುತ್ತಲಿರುವುದು ಸಂಭ್ರಮವು 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 ಸಂಭ್ರಮವು. ಏನು ಆಶ್ಚರ್ಯವಿದು! ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರು ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗುಬಳ್ಳಿನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು ರಾಮರಾಜ್ಯ? ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೇಯಿ ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಈಗ ಆ ಸೇಡನ್ನು ನಾನು ತಿಳಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೇನೇನೋ, ಅರಣ್ಯಕ್ಕೆ ಕಳಿಸುವೇನೆ ನೋಡುತ್ತೀರ. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯಿಗೆ ಮುಯ್ಯಿ, ಮುಯಿಗೆ ಮುಯ್ಯಿ.
ಇದ್ದ ನನ್ನ ಸ್ವಾಮಿಯು ಇನ್ನು ಬಾರದಿರಲು ಕಾರಣವಾದರೆ ಏನು? ಕೈಕಾದೇವಿ, ಕೈಕಾ ಅಮ್ಮ, ಕೈಕಾ. ಮಂತರ, ಸೌಖ್ಯದಿಂದಿರುವಿಯಾ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆಯೇ. ಮಂತರ, ನಿನ್ನನ್ನು ನೋಡಿದರೆ ಯಾವುದೋ ಒಂದು ಸಂತಾಪ ಸೂಚಕವಾದ ವಿಷಯವನ್ನು ತಂದಂತೆ ತೋರುತ್ತಿದೆ. ಅದೇನೆಂದು ನನ್ನೊಡನೆ ಹೇಳಬಾರದೇನು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಖಂಡಿತವಾಗಿಯೂ ತಿಳಿಯದು. ನಾಳೆ ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಕಂದನಾದ ರಾಮಚಂದ್ರಗೆ ಕಂದನಾದ ರಾಮಚಂದ್ರಗೆ ಕಂದನಾದ ರಾಮಚಂದ್ರಗೆ ಕಂದನಾದ ರಾಮಚಂದ್ರ ಸಂತೋಷವಾದ ವಿಚಾರವನ್ನು ಹೇಳಿದೆ. ಈ ಆನಂದ ವಿಷಯವನ್ನು ಕೇಳಿ ತೆಗೆದುಕೋ ತೆಗೆದುಕೋ, ಈ ಧನದ ಈ ಬಹುಮಾನವನ್ನು ಸ್ವೀಕರಿಸಿ. ಮಂತರ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆ ನೆರಳಲ್ಲಿ ವಾಸವಾಗಿರುವ ಕಪ್ಪೆ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸಿ. ಏನು ಮಂತ್ರ ಹೀಗೆ ಹೇಳುತ್ತಿರುವೆ? ಶ್ರೀರಾಮಚಂದ್ರೇ ಪಟ್ಟಾಭಿಷೇಕವಾದರೆ ಲೋಕವೇ ಸಂತೋಷ ಪಡುವುದಲ್ಲವೇ? ನನ್ನ ಆನಂದಕ್ಕಂತೂ ಪಾರವೇ ಇಲ್ಲ. ಅಲ್ಲದೆ ಶ್ರೀರಾಮಚಂದ್ರನು ಎಲ್ಲರಿಗಿಂತಲೂ ಅಧಿಕವಾದ ಪ್ರೀತಿ ಭಕ್ತಿಯನ್ನು ನನ್ನಲ್ಲಿಟ್ಟಿರುವನು. ಅವನಿಗೆ ಪಟ್ಟಾಭಿಷೇಕವಾದರೆ ನನಗಾಗೋ ಕಷ್ಟವಾದರೂ ಏನೇ? ರಾಮನು ಬೇರೆ, ಭರತವೇನು ಬೇರೆ ಏನೇ? ಇಂತಹ ಅಸೂಯೆ ಮಾತುಗಳನ್ನು ಆಡಬಾರದು ಮಂತರೆ. ಅಮ್ಮ, ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ನಿನಗೆ ಕೇಳುವವರಾರು, ನನಗೆ ಕೇಳುವವರಾರು? ಆ ಸವತಿ ಮಗನಾದ ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವಿಲ್ಲ, ಇದರಿಂದ ಬಂದ ಭಾಗ್ಯವಾದರೂ ಏನಮ್ಮ? ಮಂತರೆ, ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನೇ? ಅಯ್ಯೋ ಮರಳೆ, ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನು
ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು. ಆದರೆ ಶ್ರೀರಾಮಚಂದ್ರನು ನನ್ನ ಪ್ರೀತಿಯ ಕುಮಾರನಲ್ಲವೇ? ಅವನಿಗೆ ಪಟ್ಟಾಭಿಷೇಕವಾದರೆ ನನಗೇನು ಕಷ್ಟವಾಗುವುದು ಮಂಥರೆ? ಅಯ್ಯೋ ಮರುಳೆ, ಅದರಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಮಹಾರಾಜರು ನಿನಗೆ ತಿಳಿಸಲಿಲ್ಲವೇ? ಇಲ್ಲವಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದೆ ಇರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ರಹಸ್ಯವೇನು? ಹೌದು ಮಂಥರೆ, ಇದರಲ್ಲೇನೋ ದುರಾಲೋಚನೆಯೇ ಇರುವುದು. ಆದರೆ ಈಗ ನಾನು ಏನು ತಾನೇ ಮಾಡಲಿ? ಅಮ್ಮ, ಹಿಂದೆ ದೇವಾಸುರನ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು, ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ಆ ವರಗಳನ್ನು ಏನೆಂದು ಕೇಳಿಕೊಳ್ಳಲಿ? ನೋಡು, ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಇನ್ನು ಎರಡನೆಯ ವರಕ್ಕೆ ರಾಮನು ನಾರುಮುಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮರುಗೃಹ ಪ್ರವೇಶ ಮಾಡದೆ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಸಾಕು, ನಿಲ್ಲಿಸು. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ. ನಿನಗೇಕೆ ಹುಟ್ಟಿತು ಇಂತಹ ದುರ್ಬುದ್ಧಿ? ನೀನು ವೃದ್ಧಳು, ಚಿಕ್ಕಂದಿನಿಂದಲೂ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿದಳೆಂದು ನಿನ್ನ ಮಾತನ್ನು ಕೇಳಬೇಕಾಯಿತು. ಅಮ್ಮ, ಈಗ ನಾನು ಏನು ಹೇಳಿದರೂ ನನ್ನ ಮಾತುಗಳೆಲ್ಲವೂ ನಿನಗೆ ವಿಷವಾಗಿಯೇ ತೋರುವುದು. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ಆತನ ಕೈ ಸೇರುವುದಲ್ಲದೆ ಅವನ ಸೇವಕನಾಗಿರಬೇಕಾಗುವುದು. ಅದು ಅಲ್ಲದೆ ನೀನು ಕೌಸಲ್ಯ ದಾಸಿಯಾಗಬೇಕಾಗುವುದು. ಒಂದು ವೇಳೆ ಭರತನಿಗೇನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ನಮ್ಮ ಕೈ ಸೇರುವುದಲ್ಲದೆ ನಾವೆಲ್ಲರೂ ಸೌಖ್ಯದಿಂದಿರಬಹುದು. ಈ ರೀತಿ ಹೇಳಿದೆನಮ್ಮ. ಹಾಗಾದರೆ ಈಗ ನಾನು ಏನು ತಾನೇ ಮಾಡಲಿ? ನೀನೇ ಹೇಳು. ನೋಡು, ಮಹಾರಾಜರು ಎಂದಿನಂತೆ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರಧಾರಿಣಿಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳನ್ನು ನೆಲದ ಮೇಲೆ ಚಲ್ಲಾಪಿಲ್ಲಿಯಾಗಿ ಹರಡಿ ನೀನು ನೆಲದ ಮೇಲೆ ಬಿದ್ದು ಹೊರಲಾಡುತ್ತಿರು. ಆಗ ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ಮಹಾರಾಜರು ಕ್ರೋಧಾಕಾರವನ್ನು ಪ್ರವೇಶಿಸಿ ನಿನ್ನ ಸಂಕಲ್ಪವನ್ನು ಮರೆಮಾಚಿಸಲು ನೋಡಿ ಯಾರು. ಎಚ್ಚರವಿರಲಿ. ರಾಮನನ್ನು ಕರೆಯಿಸು, ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಹಾಗೆ ಆಗಲಿ, ನೀನು ಹೇಳಿದಂತೆ ಮಾಡುತ್ತೇನೆ. ಮಹಾರಾಜರು ಬರುವ ವೇಳೆಯಾಯಿತು. ನೀನಿನ್ನು ಹೊರಡು. ಬರಲೇ? ಹಾ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವುದು, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ.
ಏನಾಶ್ಚರ್ಯ! ಈ ಮಂದಿರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿದೆಯಲ್ಲ, ಏಕೆ? ಅಲ್ಲದೆ ಯಾವುದೋ ಒಂದು ಆರ್ತ ಧ್ವನಿಯು ದಶರಥ ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿದೆಯಲ್ಲ, ಏಕೆ? ಅಲ್ಲದೆ ಅಲ್ಲದೆ ನನ್ನ ಹೃದಯವು ತಟ್ಟನೆ ದರಗರಿಸಿ ಕೈಕಾಂತಪುರವು ಈ ದಿನ ಶೂನ್ಯವಾಗಿರಲು ಕಾರಣವಾದರೂ ಏನು? ಇಲ್ಲಿ ನನ್ನ ಪ್ರಿಯ ಕೈಕಿಯು ಕೇಶರಾಶಿಯನ್ನು ಅಲಂಕರಿಸುತ್ತಿದ್ದ ಒಡವೆಗಳ ನಾಶ. ಓಹೋ, ಕೆದರಿದೆ ಕೇಶ. ಈ ನಾರಿಯ ಮುಖಬೇಕು, ಹೊತ್ತಿದೆ ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುವ ಈ ದಶರಥ ನವನೀಶ, ಏನು ಆಶ್ಚರ್ಯ! ನನ್ನ ಪ್ರಿಯ ಕೈಕೆಯು ಒಡವೆಗಳನ್ನೆಲ್ಲ ಆಭರಣಗಳೆಲ್ಲವನ್ನು ಕಿತ್ತೊಗೆದು ಖಿನ್ನ ಮನಸ್ಕಳಾಗಿ ಮಲಗಿರಲು ಕಾರಣವಾದರೂ ಏನು? ಕೈಕಾ 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 ಯಾರು? ಕೌಸಲ್ಯ ಮನೋಹರನೇ? ಹೌದು, ಕೌಸಲ್ಯ ಮನೋಹರನು ಹೌದು, ಪ್ರೀತಿಯ ಕೈಕೆಯ ಪ್ರಾಣಕಾಂತನೂ ಹೌದು. ಕೈಕಾ ಪ್ರಾಣಕ್ಕೆ ಅಂತ್ಯವಾಗುತ್ತಿದ್ದರೆ ತಪ್ಪಾಗಲಾರದಷ್ಟೇ. ಕೈಕಾ, ಏಕೆ ಈ ರೀತಿಯಾಗಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಕೈಕಾ, ಕೋಪ ಬಾಳ್ಪರೆ ಮಾನೇನೆ ಮಣಿಯಳು, ಕೋಪ ಬಾಳ್ಪರೆ ಕೈಕಾ. ಕೈಕಾ, ಪ್ರೀತಿಯಿಂದಲೇ ಪ್ರಾಂತನಾದೆನೆ, ಕೈಕಾ, ಪ್ರೀತಿಯಿಂದಲೇ ಪ್ರಾಂತನಾದೆನೆ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಶಾಂತಳ ಗೋಪಿಯಲೆ ಕೋಪ ಬಾಳ್ಪದೆ ಮಾನೇನೆ ಮಣಿಯಲೆ, ಕೋಪ ಬಾಳ್ಪದೆ ಮಾನೇನೆ ಮಣಿಯಲೆ, ಕೋಪ ಬಾಳ್ಪದೆ ಕೈಕಾ. ಕೈಕಾ, ನಿನಗೆ ಇಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರು? ಕೈಕಾ, ಹೇಳು, ಅವರನ್ನು ನಾನೇ ಶಿಕ್ಷಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ? ಕೈಕಾ, ನಾನೂ ಶಿಕ್ಷಾರ್ಹನೇ. ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇಲ್ಲ. ಕೈಕಾ, ಅಯೋಧ್ಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ಕೊಡುವರು? ಕೈಕಾ, ಅಂತಹ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರು? ಕೈಕಾ, ಮಹೋತ್ಸವದಲ್ಲಿ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ತಾವೇ ಅಲ್ಲವೇನು? ಕೈಕಾ, ನಾನು ಮಹೋತ್ಸವವನ್ನು ಏರ್ಪಡಿಸಿರುವನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವಲ್ಲವಲ್ಲ. ಕೈಕಾ, ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲೂ ಮನೋವ್ಯಾಕುಲವು ಉಂಟಾಗುವುದು ಕೈಕಾ, ಸಹಜವೇ ಅಲ್ಲವೇನು? ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಆಹಾ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ 2 ವರಗಳನ್ನು ಕೊಟ್ಟಿದ್ದಿರಲ್ಲ, ಅದನ್ನು ನಡೆಸಿಕೊಟ್ಟಿರುವರೇನು? ಕೈಕಾ, ಅದು ನನ್ನ ತಪ್ಪಲ್ಲ. ನೀನೇ ಬೇಕಾದಾಗ ಕೇಳುವೆನೆಂದು ಹೇಳಿದೆಯಲ್ಲವೇ? ಹಾಗಾದರೆ ಅದನ್ನು ಈಗ ನಡೆಸಿಕೊಡುವಿರಾ? ಕೈಕಾ, ನಿನ್ನ ಇಚ್ಛೆಯಂತೆ ಆಗಲಿ. ಅದೇನು ತಿಳಿಸೋಳಾಗು. ನಿನ್ನನ್ನು ನಂಬುವುದಾದರೂ ಹೇಗೆ? ಕೈಕಾ,
ನಿಶ್ಚಯವಾಗಿಯೂ ನಡೆಸಿಕೊಡುವೆನು, ಸಂದೇಹವೇನು. ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಹಿರಿ ಕೈಕ? ಹಾಗಾದರೆ ಏನು ಹೇಳು. ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು? ಕೈಕ, ನಿನ್ನಲ್ಲಿ, ಮತ್ತೆ ಯಾರಲ್ಲಿ? ನನ್ನಲ್ಲಿ. ಹೌದು. ಚೆನ್ನಾಗಿ ಯೋಚಿಸಿ ನೋಡಿ. ಓಹೋ, ಮರೆತಿದ್ದರು ಕೈಕ. ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನಲ್ಲಿ. ನೋಡಿದಿರಾ, ಈಗಲೇ ನಿಮ್ಮದು 2 ಮಾತಾಯಿತು. ಇನ್ನನ್ನು ನಿಮ್ಮನ್ನು ನಂಬುವುದಾದರೂ ಹೇಗೆ? ಕೈಕ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ರಾಮಚಂದ್ರನಲ್ಲಿರುವುದು ಪುತ್ರ ಪ್ರೇಮ. ಹಾಗಾದರೆ ಶ್ರೀರಾಮಚಂದ್ರನ ಆಣೆಗೂ ನಡೆಸಿಕೊಡುವಿರಿ ಎಂದು ವಚನವಿಟ್ಟರೆ ಕೇಳಿಕೊಳ್ಳುತ್ತೇನೆ. ಕೈಕ, ದೀಕ್ಷಾಬದ್ಧನಾದ ರಾಮಚಂದ್ರನ ಮೇಲೆ ಆಣೆ ಹಿಡುವುದು ಬೇಡ. ಅದು ಎಂತಹ ಕಷ್ಟ ಸಾಧ್ಯವಾದರೂ ಸರಿ, ನಾನೇ ನಡೆಸಿಕೊಡುತ್ತೇನೆ, ಹೇಳು. ಕೂಡದು. ರಾಮನ ಮೇಲೆ ಆಣೆ ಇಟ್ಟರೆ ಮಾತ್ರ ಕೇಳಿಕೊಳ್ಳುತ್ತೇನೆ. ಕೈಕ, ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆ ತಪ್ಪಲಾರರು ಎಂಬುದನ್ನು ಚೆನ್ನಾಗಿ ನಂಬು. ಅದು ವಿಚಾರವೇನು, ಹೇಳು ಕೈಕ. ಸಾಧ್ಯವಿಲ್ಲ ಸ್ವಾಮಿ. ರಾಮನ ಮೇಲೆ ಆಣೆ ಇಟ್ಟದ ಹೊರತು ನಾನು ಕೇಳಿಕೊಳ್ಳಲು ಸಾಧ್ಯವಿಲ್ಲ. ಕೈಕ, ಹಾಗೇ ಆಗಲಿ, ನಿನ್ನ ಇಚ್ಛೆಯಂತೆ ಆಗಲಿ. ನಿನ್ನ ವಿಚಾರವೇನು ತಿಳಿಸು ಕೈಕ. ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಯವಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ರಾಜ್ಯವನ್ನು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು. ಏನು 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 ಹೇಳಿದೆ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟು ಎಂದು ಹೇಳುವೆಯಾ? ಕೈಕ, ಇಲ್ಲ ಇಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ನೀನು ಅಂತಹ ಅಸೂಯ ಪಡಲಲ್ಲ, ಕಠೋರ ಮನಸ್ಕೊಳ್ಳಲು ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಮಾತನಾಡುತ್ತಿರುವೆಯಾ ಕೈಕ? ಇದು ಪರೀಕ್ಷೆಯೋ ಅಲ್ಲ, ವಿನೋದವೋ ಅಲ್ಲ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಕೈಕ, ಭರತನೂ ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕ. ಸ್ವಾಮಿ, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟವನ್ನು ಕಟ್ಟಬೇಕಲ್ಲವೇನು? ಕೈಕ, ನಿನ್ನ ಇಚ್ಛೆಯಂತೆ ಆಗಲಿ. ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಈ ಕೋಶಲ ರಾಜ್ಯವನ್ನು ಪಟ್ಟ ಕಟ್ಟುತ್ತೇನೆ. ಇನ್ನು 2ನೇ ವರ ಯಾವುದು ಹೇಳು ಕೈಕ? ಇನ್ನು 2ನೆಯ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧರನಾಗಿ ನಾರು ಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ವರಸಿಡಿಲು ಬಡಿದಿಗುವುದೋ ಕವಿದಿಗುವುದೋ ಮೊಡಜಿಯ ವಚನಕ್ಕೆ ಮಣಿದು ಮೊಸಳ ಸೇರುವಂತಾಯಿತೇ. ರಾಮ 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 ಅಯ್ಯೋ ಕುಲಪಾತಕಿ, ಪ್ರಾಣ ಸಮಾನನಾದ ರಾಮಚಂದ್ರನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆ? ಅವನು ನಿನಗೇನು ಅಪರಾಧ ಮಾಡಿದನೆಂದು ಆ ವಂಶವರ್ಧನನನ್ನು ಗಾಡಿಗಟ್ಟಬೇಕು ಕೈಕ. ಬೇಡ, ಈ ಮಾತನ್ನು ಆಡಬೇಡ ಕೈಕ. ಇಲ್ಲ ಸ್ವಾಮಿ, ಶ್ರೀರಾಮಚಂದ್ರನು ವನವಾಸಕ್ಕೆ ಕಳಿಸುವಿರೋ ಇಲ್ಲವೋ ಹೇಳಿಬಿಡಿ. ಅಯ್ಯೋ ಕುಲಪಾತಕಿ, ಲೋಕಾಭಿರಾಮನಾದ ರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನು ಕೈಕ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮಚಂದ್ರನ ಯಾವ ಅಪರಾಧಕ್ಕಾಗಿ ಕೈಕ? ನಿನಗೇಕೆ ಇಂತಹ ದುರ್ಬುದ್ಧಿ ಹುಟ್ಟಿತು? ಹೆತ್ತ ತಾಯಿಗಂತಲೂ ಮಿಗಿಲಾದ ಅತಿಶಯವಾದ ಪ್ರೀತಿಯನ್ನು ನಲ್ಲಿ ಇಟ್ಟಿರುವ ರಾಮಚಂದ್ರನ ಮೇಲೆ
ಕೇಡನ್ನು ಬಯಸುತ್ತಿರುವ ನಿನ್ನ ಬುದ್ಧಿಗೆ ಬುದ್ಧಿ ಕೆಟ್ಟಿರುವುದೇ ಕೈಕಾ, ಬುದ್ಧಿ ಕೆಟ್ಟಿರುವುದೇ. ಬುದ್ಧಿ ಕೆಟ್ಟಿರುವುದು ನನಗಲ್ಲ. ಮೊದಲು ನಿಮ್ಮ ಬುದ್ಧಿ ಶುದ್ಧತೆ ಬಗ್ಗೆ ಆಲೋಚಿಸಿ ಅನಂತರ ಮಾತನಾಡಿ. ಚೆಲ್ಲವೋ ರಾಮನೊಳು ಬೇಡ ಲಲನೆ ದಯವಿಲ್ಲೋ ಕೈಕಾ. ಚೆಲವೋ ರಾಮನೊಳು ಬೇಡ ಲಲನೆ ಬಿಡೋಲಿ ಕೋಪವ ಎಲ್ಲೋಳು ಕರವ ಹೋಗಿವೆನ ನಿನ್ನೋಳು ಬಿಡೋಲಿ ಕೊಡೋಲಿ ಭರತಗೆ ರಾಜ್ಯವ ನಿಲ್ಲಿಸೋ ರಾಮನ ವನವಾಸವ ಕೈಕಾ. ಕೊಡೋಲಿ ಭರತಗೆ ರಾಜ್ಯವ ನಿಲ್ಲಿಸೋ ರಾಮನ ವನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕಾ. ನನ್ನ ರಾಮಚಂದ್ರನು ನಿನ್ನ ರಾಮಚಂದ್ರನು ಸುಗುಣ ಶ್ರೀರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ
ಹಠ ಹಿಡಿದಿರುವೆ. ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದರು ಬದುಕಬಹುದು. ಕೈಕ, ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸಿದರು ಜೀವಿಸಬಹುದು. ಆದರೆ ರಾಮಚಂದ್ರನಿಲ್ಲದೆ ನಾನು ಜೀವಿಸಲಾರನು ಕೈಕ, ಜೀವಿಸಲಾರನು. ಪ್ರಾಣೇಶ್ವರ, ಕೈಕ, ಈ ನನ್ನ ಎಲ್ಲ ರಾಜ್ಯ ವೈಭವಾದಿಗಳೆಲ್ಲವನ್ನು ಸಂತೋಷವಾಗಿ ಬಿಟ್ಟುಕೊಡುವೆನು. ಆದರೆ ಕೈಕ, ಆದರೆ ರಾಮಚಂದ್ರನನ್ನು ಮಾತ್ರ ಬಿಟ್ಟಿರಲಾರನು ಕೈಕ, ರಾಮಚಂದ್ರನನ್ನು ಮಾತ್ರ ಬಿಟ್ಟಿರಲಾರನು ಕೈಕ. ಈ ಬಯಕೆಯನ್ನು ಬಿಟ್ಟು ನನ್ನನ್ನು, ನನ್ನ ರಾಮಚಂದ್ರನನ್ನು ಕಾಪಾಡು ಕೈಕ, ಕಾಪಾಡು. ಮತ್ತೊಮ್ಮೆ ಯೋಚಿಸಿ ನೋಡು ಕೈಕ, ಮತ್ತೊಮ್ಮೆ ಯೋಚಿಸಿ ನೋಡು ಸ್ವಾಮಿ. ಕೈಕ, ಸೂರ್ಯವಂಶದ ವರ್ಷಗಳ ಚರಿತ್ರೆಯನ್ನು ನೀವು ಮರೆತಿರುವಿರಾ? ಹಿಂದೆ ಸಿಬಿ ಚಕ್ರವರ್ತಿಯು ಪಾರಿವಾಳವನ್ನು ಕಾಪಾಡಲು ತನ್ನ ಶರೀರದ ಮಾಂಸವನ್ನೇ ಕೊಯ್ದುಕೊಡಲಿಲ್ಲವೇ? ಮಾಡಿದ ವಾಗ್ದಾನವನ್ನು ಉಳಿಸಿಕೊಳ್ಳಲು ಸತ್ಯ ಹರಿಶ್ಚಂದ್ರನು ಪತ್ನಿ ಪುತ್ರರನ್ನು ಪರರಿಗೆ ಮಾರಿ ರಾಜ್ಯ ಕೋಶಾದಿಗಳನ್ನೆಲ್ಲ ಮುನಿಗೆ ಕೊಟ್ಟು ತನ್ನ ದೇಹವನ್ನೇ ಚಾಂಡಾಲನಿಗೆ ಮಾರಿಕೊಂಡು ಆತನ ಆಜ್ಞೆಯಂತೆ ಧರ್ಮಪತ್ನಿಯನ್ನೇ ವಧಿಸಲು ಸಿದ್ಧಳಾಗಲು ಅಂತಹ ವಂಶದಲ್ಲಿ ಹುಟ್ಟು ಈ ರೀತಿ ಮಾತನಾಡುತ್ತಿರುವಿರಲ್ಲ ಸ್ವಾಮಿ. ರಾಕ್ಷಸಿ, ಶಿವ ಹರಿಶ್ಚಂದ್ರ ಆದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಿನ್ನನ್ನು ವಿಶ್ವವಿಧವಾಗಿ ಬೇಡಿಕೊಂಡೆನು ಕೈಕ. ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನಗಳ ವಿವೇಚನೆ ಇಲ್ಲದ ನರರಾಕ್ಷಸಿ, ಧರ್ಮ ಪಾಶಕ್ಕೆ ಸಿಕ್ಕಿರುವ ನಾನು ನಿನ್ನ ಇಷ್ಟದಂತೆಯೇ ನಡೆಯುವೆನು ಕೈಕ. ನೀನು ನನಗೆ ಪತ್ನಿಯಲ್ಲ, ಭರತನು ನನಗೆ ಪುತ್ರನಲ್ಲ. ಯೋಚಿಸಿ ನೋಡು ಕೈಕ, ಯೋಚಿಸಿ ನೋಡು. ಕೊಟ್ಟ ಮಾತನ್ನು ನಡೆಸಲಾರಲೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ಆಡಿದ ಮಾತನ್ನು ತಪ್ಪಿದರೆಂದು ಲೋಕದಲ್ಲೆಲ್ಲ ಸಾರಿಬಿಡುತ್ತೇನೆ. ರಾಮಚಂದ್ರ, ಹೀಗೆ ಹೇಳುತ್ತಿರುವರಿ? ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅದರಲ್ಲಿಯೂ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಇಂದ್ರಾದಿ ದೇವತೆಗಳಿಂದ ಸನ್ಮಾನಿತನು ಅಪ್ರತಿಮ ಪ್ರಜಾಪಾಲಕನಾದ ನನ್ನ ಜನಕನು ಆಡಿದ ಮಾತಿಗೆ ತಪ್ಪುವುದೇ? ಸಾಧ್ಯವಿಲ್ಲಮ್ಮ. ಅಮ್ಮ, ತಂದೆಯವರು ನಾನು ಬಂದ ಕೂಡಲೇ ಅತೀವ ಸಂತೋಷದಿಂದ ಮಾತನಾಡುತ್ತಿದ್ದವರು ಈ ದಿನ ಚಿಂತೆಯಿಂದಿರಲು ಕಾರಣವೇನು ಜನನಿ? ಒಂದು ವೇಳೆ ನನ್ನಿಂದ ಏನಾದರೂ ಅಪರಾಧವಾಯಿತೇನಮ್ಮ? ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಆಗಲಿಲ್ಲ. ಆದರೆ ಕೊಟ್ಟ ಮಾತನ್ನು ನಡೆಸಲಾರದೆ ನಿಮ್ಮ ತಂದೆಯವರು ವ್ಯಥೆ ಪಡುತ್ತಿರುವರು. ಏನು? ತಂದೆಯವರು ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆಪಡುತ್ತಿರುವರೆ? ತಂದೆಯವರು ನಡೆಸಲಾರದಂತಹ ಅಸಾಧ್ಯವಾದ ವಿಷಯವಾದರೂ ಯಾವುದು ತಾಯಿ? ವಿಚಾರವೇನೆಂದು ವಿವರವಾಗಿ ತಿಳಿಸಮ್ಮ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಡೆಸಲಾರದೆ ಈ ರೀತಿ ವ್ಯಥೆಪಡುತ್ತಿರುವರು. ಏನೆಂಬುದಾಗಿ ತಾಯಿ? ತಂದೆಯ ಬಳಿ ಹೇಳೇ ಇಷ್ಟ ಆಯಿತು. ನಿನ್ನ ಬಳಿ ಹೇಳಿದರೆ ನಿನಗೇಕೆ ಆ ವಿಷಯ? ಬಿಡು. ಹಾಗೆಣಿಸಬೇಡಮ್ಮ. ನನ್ನಿಂದಾಗುವುದಾದರೆ ಜನಕನ ಪಾದಸಾಕ್ಷಿಯಾಗಿ ನಡೆಸಬೇಕು. ಹೇಳಮ್ಮ ನಿನ್ನ ಮನದ ಅಭಿಲಾಷೆಯನ್ನು. ಹಾಗಾದರೆ ಕೇಳು. ನನ್ನಯ ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಕಟ್ಟಬೇಕೆಂದು. ಅಮ್ಮ, ಈ ಇಷ್ಟೊಂದು ಆ ಮಾತನ್ನು ಮಾತ್ರ ಹೇಳಬೇಡ. ನಾವೀರ್ವರು ಸಹೋದರರಲ್ಲವೇನಮ್ಮ? ಅಶಾಶ್ವತವಾದ ಈ ರಾಜ್ಯವನ್ನು ನಾನು ಆಳಿದರೇನು, ಅನುಜನ ಆಳಿದರೇನು? ಇದಕ್ಕೆ ನಾನು ಸಂತೋಷದಿಂದ ಸಮ್ಮತಿಸಿದ್ದೇನೆ. ಇನ್ನು ನಿನ್ನ 2ನೇ ವರವಾವುದು ತಾಯಿ? ಇನ್ನು ನನ್ನ 2ನೆಯ ವರಕ್ಕೆ ಕೈಕ, ಕೈಕ, ಆ ಮಾತನ್ನು ಮಾತ್ರ ಹೇಳಬೇಡ ಕೈಕ. ಅಯ್ಯೋ, ನಾನು ಈ ಗೋಳಾಟವನ್ನು ಕೇಳಲಾರೆನು. ಸಮಾಧಾನರಾಗಿ ಜನಕ, ಹೇಳು ತಾಯಿ. ಇನ್ನು ನನ್ನ 2ನೆಯ ವರಕ್ಕೆ ನೀನು ಜಟಾವಲ್ಕಲಧರನಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಾಡಿನ ವನವಾಸಕ್ಕೆ ಹೋಗಬೇಕೆಂದು. ಆಗಲಿ ತಾಯಿ. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು. ಸಪ್ತ
ಸಾಷ್ಟಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರಮಂ ದರಿಬುದಂ ದಾಂಟಿಸಿದ ಮಾತೆನೇನೋ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗಮನ ಕೀರ್ತಿಯನ್ನು ಕೊಡಿಸಿದ ಮಾತೆ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ ಅಮ್ಮ ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ತಪ್ಪಿದ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸಿಪೋವೆನು ಮಾತೆ ಅಮ್ಮ, ಈ ರಾಜ್ಯ ಶೃಂಖಲೆಯಿಂದ ನನ್ನನ್ನು ಪಾರು ಮಾಡಿ ಸುಖಕರವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಅತಿ ದುಸ್ತರವಾದ ರಾಜ್ಯಭಾರವನ್ನು ಭರತನ ಮೇಲೆ ಹೊರಿಸಿ ಅರಣ್ಯದಲ್ಲಿ ಮುನಿಜನರ ಸೇವೆ ಮಾಡುವ ಮಹತ್ತರವಾದ ಭಾಗ್ಯವನ್ನು ನನಗೆ ಕಲ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿದ ತಾಯಿ. ಅಮ್ಮ, ಇದರಿಂದಲೇ ವ್ಯಕ್ತವಾಗುತ್ತದೆ ನಿನಗೆ ಭರತನಿಗಿಂತಲೂ ನನ್ನ ಮೇಲೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸವಿರುವುದು. ಅಮ್ಮ, ಅನುಜನಾದ ಭರತನನ್ನು ಕರೆಯಿಸಿ ಮನಸ್ಪೂರ್ವಕವಾಗಿ ಆತನ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಿ ಕಣ್ತುಂಬ ನೋಡಿ ಆನಂದಪಟ್ಟು ನಂತರ ನಾನು ಅರಣ್ಯವಾಸಕ್ಕೆ ಹೊರಡುವೆನು. ಇದರಲ್ಲಿ ಸಂಶಯ ಬೇಡ ಜನನೇ. ರಾಮಚಂದ್ರ, ನಾವು ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡುತ್ತೇವೋ ಬಿಡುತ್ತೇವೋ ಅದರ ವಿಚಾರ ನಿನಗೇಕೆ? ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ? ಈ ರಾಜ್ಯವನ್ನು ನಾನು ಆಳಿದರೇನು, ಭರತನ ಆಳಿದರೇನು? ಹಿಂದೆ ತಂದೆಯ ಮಾತಿಗಾಗಿ ಸಗರ ಚಕ್ರವರ್ತಿಯ 60,000 ಮಕ್ಕಳು ಈ ಭೂಮಿಯನ್ನು ಅಗಿದು ಸಾಯಲಿಲ್ಲ. ಹಾಗೆ ಇಕ್ಷ್ವಾಕು ವಂಶದ ಅರಸರು ಆಡಿದ ಮಾತಿಗೆ ಎಂದಿಗೂ ತಪ್ಪತಕ್ಕವರಲ್ಲ. ಅಮ್ಮ, ತಂದೆಯವರು ನಿಮಗೆ ನೀಡಿದ ವಾಗ್ದಾನವನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೀನು ಮೊದಲು ವನವಾಸಕ್ಕೆ ಹೋದರೆ ನನಗೆ ಸಮಾಧಾನವು ದೊರೆಯುವುದು. ಹಾಗಲಿ ತಾಯಿ, ನಾನು ವನವಾಸಕ್ಕೆ ಹೊರಡುವ ವಿಚಾರವನ್ನು ಮಾತೆಯರಿಗೂ ಸೀತೆಗೂ ಅನುಜನಾದ ಲಕ್ಷ್ಮಣನಿಗೂ ತಿಳಿಸಿ ಪುನಃ ಬಂದು ತಮ್ಮ ಆಶೀರ್ವಾದವನ್ನು ಪಡೆದು ನಾನು ಅರಣ್ಯವಾಸಕ್ಕೆ ಹೊರಡುವೆನು. ನಾನಿನ್ನು ಬರುತ್ತೇನೆ. ಆಹಾ, ಮಾತೆಯರಿಗೆಲ್ಲರಿಗೂ ನಮ್ರದೇ ನಮಸ್ಕಾರ. ಗುರುಗಳೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ಮಕ್ಕಳಿಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಶಾಸ್ತ್ರಿಗಳು ಬರ್ಬೇಕಾಯ್ತಲ್ಲ, ಇನ್ನೂ ಬಂದಿಲ್ವಲ್ಲ? ಇಲ್ಲೇ ಬರ್ತಾ ಇದ್ದಾರೆ. ಶಾಸ್ತ್ರಿಗಳೇ, ಎಲ್ಲ ಹೋಗ್ಬಿಟ್ಟಿದ್ರಿ? ತಮ್ಮ ಹುಡುಕಿ ಸಾಕಾಗೋಯ್ತು ನನಗೆ. ಏನ್ ಶಾಸ್ತ್ರಿಗಳೇ? ಅಲ್ಲ, ತಾವು ಯಾವುದೋ ಒಂದು ಒಳ್ಳೆ ವಿಚಾರಗಳನ್ನು ಮಾಡಬೇಕಾದ್ರೆ ಏನೋ ಮಾಡಬೇಕು ಅಂತ ಹೇಳಿದ್ರಿ, ಅದು ಮರ್ತಿರೋದು ಏನು ಮಾಡಬೇಕು ಶಾಸ್ತ್ರಿಗಳೇ? ಅದು ನನಗೂ ಮರ್ತೋಗಿದೆ. ಅಲ್ಲ, ಸ್ವಲ್ಪ ಜ್ಞಾಪಕಕ್ಕೆ ಬಂತು. ಅದೇನೋ ತಲೆ ಕೆಳಗೆ ಮಾಡಿ ಭಾರ ಎಲ್ಲ ತಲೆ ಮೇಲೆ ಹಾಕಿದ್ರೆ ಒಳ್ಳೆ ವಿಚಾರಗಳು ತಲೆಗೆ ಹೋಗುತ್ತೆ ಅಂತ ಹೇಳಿದ್ರಲ್ವಾ? ಹೌದಾ? ಮಾಡ್ಬೋದಲ್ವ? ಮಾಡಿ ಮಾಡಿದ್ರೆ ಬರುತ್ತೆ ಒಳ್ಳೆ ವಿಚಾರ. ನೋಡಿ, ಮಾಡಿ ನೋಡ್ತೇನೆ. ಆಹಾ,
ಬಂತ? ಅದ್ಭುತ ಗುರುಗಳೇ, ಆಯ್ತು. ಶಾಸ್ತ್ರಿಗಳೇ, ಪ್ರಕೃತಿ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಅಂತೆ. ಹೌದಾ? ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಹಾಗೆ ಮನುಷ್ಯನ ದೇಹನೂ ಕೂಡ ಈ ಪಂಚಭೂತಗಳಿಂದ ನಿರ್ಮಿತವಾಗಿದೆಯಂತೆ. ಹೌದಾ? ಅದರಲ್ಲೂ ಬ್ರಹ್ಮ ಮಾನವನಿಗೆ 9 ನವರಂಧ್ರಗಳಿಂದ ನಿರ್ಮಿತ ಮಾಡಿದ್ದಾನೆ. ಆ ನವರಂಧ್ರಗಳಲ್ಲಿ ಆಯಾ ರಂಧ್ರಗಳು ಆಯಾ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಯಾವ ರೀತಿ ಹೊರಗಡೆ ಬರುತ್ತೆ ಅಂತ ಹೇಳಿದ್ರೆ, ಕಣ್ಣಿನಲ್ಲಿ ಬರುವಂತಹ ನೀರನ್ನು ಕಣ್ಣೀರು ಅಂತಾರೆ. ಕಣ್ಣೀರು? ಹೌದು. ಮೂಗಿನಲ್ಲಿ ಬರುವ ನೀರನ್ನು ಗೊಣ್ಣೆ ಅಂತಾರೆ. ಮೂಗ್ ನೀರು ಅನ್ನೋದು ಗೊಣ್ಣೆ ಅಂತಾರೆ ಗುರುಗಳೇ. ಕಿವಿನಲ್ಲಿ ಬರೋದನ್ನ ಗುಗ್ಗೆ ಅಂತಾರೆ. ಗುಗ್ಗೆ ಅಲ್ವೇ? ಹೌದು. ಬಾಯಲ್ಲಿ ಬರೋದನ್ನ ಜೊಲ್ಲು ಅಂತಾರೆ. ಜೊಲ್ಲು. ಮತ್ತಿತರ ಹೇಗೆ ಅಂದ್ರೆ, ನಾವು ತಿನ್ನುವ ಆಹಾರ ರಾಸಾಯನಿಕವಾಗಿ ಪರಿವರ್ತನೆ ಆಗಿಬಿಡುತ್ತೆ ಆ ರಂಧ್ರಗಳಿಂದ, ಅಲ್ವೇ? ಅದರಲ್ಲೂ ಮನುಷ್ಯನಲ್ಲಿ ಇರತಕ್ಕಂತಹ ದೇಹದ ಭಾಗ ಇದೆಯಲ್ಲ, ಬಹಳ ಉಪಯುಕ್ತವಾದದ್ದು ನೋಡಿ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗುವುದಂತೆ. ಹೇಗೆಂದರೆ, ಹೇಗೆ? ಬಾಯಿದ್ದು ಒಳ್ಳೆಯ ವಿಚಾರಗಳನ್ನು ಹೇಳಿದರೆ, ಕಿವಿಗಳಿದ್ದು ಒಳ್ಳೆಯ ವಿಚಾರಗಳನ್ನು ಕೇಳಿದರೆ, ಕೇಳಿಸ್ಕೊಳ್ರಿ ಎಲ್ಲ. ಕಣ್ಣುಗಳಿದ್ದು ಪವಿತ್ರ ಸ್ಥಳಗಳಿಗೆ ಹೋಗಿ ಬಂದರೆ, ಕಾಲುಗಳಿದ್ದು ಯಾತ್ರಾ ಸ್ಥಳಗಳಿಗೆ ಹೋಗಿ ಬಂದರೆ, ಕೈಗಳಿದ್ದು ಗುರು ಹಿರಿಯರ ತಂದೆ ತಾಯಿಯರ ಸೇವೆಗಳನ್ನು ಮಾಡಿಕೊಂಡಿದ್ದರೆ ಜನ್ಮ ಸಾರ್ಥಕವಾಗುವುದಂತೆ. ಹೌದು. ಶಬ್ದನೇ ಬರಲ್ವಲ್ಲ ಚಪ್ಪಾಳೆದು. ಬಂತು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ತಮ್ಮ ಜೀವನಕ್ಕೆ ಆರೋಗ್ಯ ನೋಡಿ. ಮನುಷ್ಯನಲ್ಲಿ ಇರತಕ್ಕಂತಹ ನರನಾಡಿಗಳೆಲ್ಲ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನೀವು ಅವಾಗ ಚಪ್ಪಾಳೆ ಹೊಡೆದ್ರೆ ನಿಮ್ಮ ಮೈಯಲ್ಲಿರೋ ನರನಾಡಿಗಳೆಲ್ಲ ಕೆಲಸ ಮಾಡುತ್ತೆ, ಆರೋಗ್ಯಕರವಾಗಿರುತ್ತೆ. ಆದ್ದರಿಂದ ತಾವು ಚಪ್ಪಾಳೆ ಹೊಡೆದರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಗುರುಗಳೇ, ಶಾಸ್ತ್ರಿಗಳೇ, ಇದೆಲ್ಲ ಸರಿ. ಸಂಗೀತ ಅಭ್ಯಾಸ ಹೇಳಿದ್ರು ಕೂಡ ಏಕಾಗ್ರತೆ ಬರುತ್ತಂತೆ, ಒಳ್ಳೆ ವಿಚಾರಗಳು ತಲೆ ಬರುತ್ತಂತೆ. ಯಾವುದು ಸಂಗೀತ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಸಂಗೀತವನ್ನು ಹೇಳ್ತಾರೆ. ಹೇಳ್ತೀನಿ. 1000 ಜನಕ್ಕೆ 1000 ದೇವರು, ಬಡವರ ದೇವರ ಬಟ್ಟೆ. 1000 ಜನಕ್ಕೆ 1000 ದೇವರು, ಬಡವರ ದೇವರ ಬಟ್ಟೆ. ದುಡ್ಡಿನ ಡಬ್ಬಿ ಹೇಳ್ತದೆ ಕೇಳು, ಸತ್ಯಕ್ಕೆ ನಾಳೆ ಮಾಡಬೇಕೇ. ತಿಂಗಾಣಿಗೆ ಹೇಳ್ತಾರೆ 7 ಸಾರಿ ಬುದ್ಧಿ. ಹೌದಾ? ಅಜ್ಞಾನಿಗೆ ಹೇಳ್ತಾರೆ 7 ಸಾರಿ ಬುದ್ಧಿ. ತಿಳ್ಕೊಂಡು ಹೋದ್ರೆ ಗೊತ್ತೈತಲ್ಲ ಹಿಡ್ಕೊಂಡು ಮಾಡೋರಲ್ಲಿ. ದೇವರು ಬಡವರ ದೇವರ ಬಟ್ಟೆ. ದುಡ್ಡಿನ ಡಬ್ಬಿ ಹೇಳ್ತದೆ ಕೇಳು, ಸತ್ಯಕ್ಕೆ ನಾಳೆ ಮಾಡಬೇಕೇ. ಹೌದಾ? ಎಂತ ಸೊಗಸಾದ ಹಾಡು ಹೇಳ್ಬಿಟ್ರೆ. ಅಯ್ಯೋ, ಒಳ್ಳೆ ವಿಚಾರ ಹಾಡು ಹೇಳ್ರಿ. ಗುರುಗಳೆಲ್ಲ ಇದ್ದಾರೆ ಅಂದ್ರೆ ಯಾವುದೋ ಒಂದು ಹೇಳ್ಬಿಡ್ತೀರಾ. ಸರಿ, ಸೀತಾಮಾತೆಯವರು ದಾನ ಧರ್ಮಗಳನ್ನು ಕೊಡ್ತಾರಂತೆ. ಅಲ್ಲಿ ನಾವು ಅಧಿಕ ಪ್ರಸಂಗತನ ಮಾಡೋದು ಬೇಡ. ಅವ್ರು ಏನು ಕೊಡ್ತಾರೆ ಅದನ್ನು ತಗೊಂಡ್ಬಿಟ್ಟು ಸ್ವೀಕರಿಸ್ಬಿಟ್ಟು ಭೋಜನ ಇರುತ್ತೆ. ತಮಗೂ ಹೊಟ್ಟೆ ಇಲ್ಲ, ನಮಗೂ ಹೊಟ್ಟೆ ಇಲ್ಲ. ಒಂದು ವಿಷಯ, ದಯವಿಟ್ಟು ಹೊಟ್ಟೆನ ಬೆಳೆಸಕ್ಕೆ ಹೋಗಬೇಡಿ. ಈಗಿನ ಕಾಲದಲ್ಲಿ ಹೊಟ್ಟೆ ಗೊತ್ತಿಲ್ಲದ ಹಾಗೆ ಬೆಳೆದು ಬಿಡುತ್ತೆ. ಅದನ್ನು ಕೆರಗಿಸ್ಬೋದಕ್ಕಾದ್ರೆ ಬಹಳ ಕಷ್ಟಪಡ್ತಾರೆ. ಆದ್ದರಿಂದ ಆ ಶ್ವಾನಾಸನ, ನಾಯಿ ಮನೆಯಲ್ಲಿ ನಾಲಿಗೆ ಆಚೆ ಚಾಚ್ಬಿಟ್ಟು ಬಾಯಲ್ಲಿ ಉಸಿರಾಡುತ್ತಂತೆ. ಅದರ ಪ್ರತಿಯೊಬ್ಬರು ನಾಲಿಗೆ ಆಚೆ ಚಾಚ್ಬಿಟ್ಟು ಬಾಯಲ್ಲಿ ಉಸಿರಾಡಿದ್ರೆ ಕಿಬ್ಬೊಟ್ಟೆ ಬೆಳೆಯೋದಿಲ್ಲ, ಹೊಟ್ಟೆ ಬೆಳೆಯೋದಿಲ್ಲ, ಬೊಜ್ಜು ಬೆಳೆಯೋದಿಲ್ಲ. ಶ್ವಾಸಕೋಶದ ಉಸಿರಾಟ ಕ್ರಿಯೆ ಚೆನ್ನಾಗಿರುತ್ತೆ. ಬಾಯಲ್ಲಿ ಬರುವಂತಹ ದುರ್ವಾಸನೆಗಳು ಕೂಡ ದೂರ ಹೋಗುತ್ತೆ. ಆದ್ದರಿಂದ ಈ ಕ್ರಿಯೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ದಿನದಲ್ಲಿ 1 ನಿಮಿಷಗಳ 3 ಉಸಿರಾಟ ಕ್ರಿಯೆ ಮಾಡಿ, ತಮ್ಮಲ್ಲಿರೋ ಹೊಟ್ಟೆ ಪರಿಪೂರ್ಣವಾಗಿ ಹೋಗ್ಬಿಡುತ್ತೆ. ಹೊರಡಲ್ವೇ? ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶುಭೋದಯೇ ಸುಂದರಿ ತಾಯೇ ಕಾಯೇ, ಶ್ರೀ ತುಳಸಿ ಮಾತೆ. ಅಮ್ಮ ಮಂಗಳಾಂಗಿ ಶುಭಾನಿ,
ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಯುತೆಯೇ ಸುರನುತೆ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ಯುತೆಯೇ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ತಾಯಿ ತುಳಸಿದೇವಿ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸು ತಾಯಿ. ಹರುಷವು ಸೂಚಿಸುವುದು ಮನಕ್ಕೆ ಹರುಷವು ಸೂಚಿಸುವುದು ಸುರಚಿರವಾಟಿಯ ಕೇಳಲು ನಿನಗೆ ಸುರಚಿರವಾಟಿಯ ಕೇಳಲು ನನಗೆ ಹರುಷವು ನನಗೆ
ಸುಮಂಗಲೀ ಭವ. ಜಾನಕಿಯೊಂದಿ ನನ್ನ ಪಟ್ಟಾಭಿಷೇಕ ಮಹೋತ್ಸವವೆಂದು ಭಾವಿಸಿ ವಿಪ್ರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸಂತೋಷಭರಿತಳಾಗಿರುವ ಇಂತಹ ಸಮಯದಲ್ಲಿ ನನಗೆ ಪ್ರಾಪ್ತವಾಗಿರುವ ವನವಾಸದ ವಿಚಾರವನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಆರ್ಯಪುತ್ರ, ಇದು ನಮಸ್ಕರಿಸುವೆ. ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನುದ್ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂಠಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಗೇನೋ ಸಂತೋಷವಾಗಿದೆ
ಆಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸತೋಗೇನೋ ಸಂತೋಷವಾಗಿದೆ ಪಟ್ಟಾಭಿಷೇಕದ ಮಹೋತ್ಸವ ಇಂತಹ ಶುಭ ಸಮಯದಲ್ಲಿ ತೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ನಿಮ್ಮ ಮುಖಕಮಲಗಳು ಈ ರೀತಿ ಬಾಡಿಲು ಕಾರಣವಾದರೇನು ನನ್ನೊಡನೆ ಹೇಳಬಾರದು? ಏಕೋ ಮುಖ ಕಮಲ ಬಾಡಿದೆ ಮಮ
ಬಂದು ನನ್ನೊಡನೆ ಹೇಳಬಾರದೇಕೆ? ಜಾನಕಿ, ಏನೆಂದು ಹೇಳಿದರು? ಈ ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುವುದಿಲ್ಲ ಜಾನಕಿ. ಅದಕ್ಕಾಗಿ ಇಷ್ಟೊಂದು ಚಿಂತಿಸುತ್ತಿರುವಿರೇನು? ಇಲ್ಲ ಸೀತಾ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನನ್ನಾಧರಿಸುತ್ತಿರುವ ಪ್ರಜಾವರ್ಗಕ್ಕೆ ಹಾಗೂ ಪೂಜ್ಯ ಮಾತಾ ಪಿತೃಗಳಿಗೆ ಅಪಾರವಾದ ದುಃಖವನ್ನುಂಟು ಮಾಡಬೇಕಾಯಿತಲ್ಲ ಎಂಬ ವೇದನೆ ನನ್ನನ್ನು ಕಾಡುತ್ತಿದೆ. ಸ್ವಾಮಿ, ಈ ನಿಮ್ಮ ಮಾತಿನಿಂದ ನನಗೀಗ ತುಂಬ ಭಯವಾಗುತ್ತಿರುವುದು. ಅದೇನೆಂದು ವಿವರವಾಗಿ ಹೇಳಬಾರದೆ? ಹೇಳುವೆ. ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿತ್ತನು ಅತಿಶಯದಿಂದಿತ್ತನು ಕೇಳಲಿ ಸದಸೀರು ಮುಖಿಯಲೆ ಸಖಿ ಜಾನ ಕೇಳಲಿ. ಜನನಿಯು ಎನ್ನನು ವನಕ್ಕೆ ಹೋಗೆಂದನು ಜನನಿಯು ಎನ್ನನು ವನಕ್ಕೆ ಹೋಗೆಂದನು ಎನಗಾಗ್ನೆಯನೇ ತಡುಗೆ ಜನಗಾಜ್ಞೆಯನಿ ತಡುಕೆ ಜನಗೆ ಸದಸೀಯುಗ ಮುಖಿಯಲ ಸಖಿಯೇ ಸೀತಾ, ಹಿಂದೆ ದೇವಾಸುರನು ಇದ್ದ ಕಾಲದಲ್ಲಿ ಮಾತೆಯಾದ ಕೈಕಾದೇವಿಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವಿಚಾರವನ್ನು ನಾನು ಕೇಳಿದ್ದೇನು. ಆ ವರಗಳನ್ನು ಈಗ ನಡೆಸಿಕೊಡುವುದಾಗಿ ಕೇಳಿಕೊಂಡಿರುವಳು. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂತಲೂ, ಇನ್ನು ಎರಡನೇ ವರಕ್ಕೆ ನಾನು ನಾರ್ಮುಡಿಗಳನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವಳು. ಸ್ವಾಮಿ, ಇದೆಂತ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿರುವೆನು. ಇದಕ್ಕೆ ನಿಮ್ಮ ತಂದೆಯವರು ಒಪ್ಪಿದರೇನು? ಮೊದಲೇ ತಂದೆಯವರಿಂದ ವಾಗ್ದಾನವನ್ನು ಪಡೆದು ನಂತರ ವರಗಳನ್ನು ಕೇಳಿಕೊಂಡಿರುವಳು. ಆಗ ವಿಧಿ ಇಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಪ್ರಾಣೇಶ್ವರ, ನನ್ನ ಆಸೆಯೆಲ್ಲವೂ ನಿರಾಸೆಯಾಯಿತು. ಪಟ್ಟಾಭಿಷೇಕರಾಗಬೇಕಾಗಿದ್ದ ನೀವು ವನವಾಸಕ್ಕೆ ಹೋಗಬೇಕಂತಾಯ್ತಲ್ಲ. ಅಯ್ಯೋ, ಎಂಥ ವಿಧಿ! ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ನಾನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗುತ್ತಿರುವೆನಾದ್ದರಿಂದ ನೀನು ಇಲ್ಲಿಯೇ ಇದ್ದು ಜನನಿ ಜನಕರ ಸೇವೆ ಮಾಡುತ್ತಾ ಪ್ರಜಾ ಸೇವೆಯಲ್ಲಿ ಕಾಲ ಕಳೆಯುತ್ತಾ ಅರಮನೆಯಲ್ಲಿರು. ಇಲ್ಲವೇ ಮಿಥಿಲೆಗೆ ಹೋಗಿ ನನ್ನ ಅತ್ತೆ ಮಾವಂದಿರ ಸೇವೆಯಲ್ಲಾದರೂ ಕಾಲ ಕಳೆಯುತ್ತಿರು. ನಾನು 14 ವರ್ಷಗಳ ಅರಣ್ಯವಾಸವನ್ನು 14 ದಿನಗಳಂತೆ ಕಳೆದು ಮರುದಿನವೇ ಬಂದು ನಿಮ್ಮೆಲ್ಲರನ್ನೂ ಸೇರುತ್ತೇನೆ. ಇಲ್ಲ ಇಲ್ಲ ಸ್ವಾಮಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಅರ್ಧಾಂಗಿ ಅಲ್ಲವೇ? ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಭಾಗವಿಲ್ಲವೇ? ನಾನು ಸಹ ನಿಮ್ಮೊಡನೆ ವನವಾಸಕ್ಕೆ ಬರುವೆನು. ಹಠ ಮಾಡಬೇಡಿ ಜಾನಕಿ. ಸುಮಕೋಮಲಿಯಾದ ನಿನಗೆ ಅರಣ್ಯವಾಸವು ತಕ್ಕದ್ದಲ್ಲ. ಕಠೋರ ರಾಕ್ಷಸರಿದ್ದಲು ಕ್ರೂರ ಮೃಗಗಳಿಂದಲೂ ಪರಿವೃತವಾದ ಆ ಘೋರಾರಣ್ಯದಲ್ಲಿ ನೀನು ಹೇಗೆ ಸಂಚರಿಸಲಿ? ಅಲ್ಲದೆ ಅವಲಿಯಾದ ನಿನ್ನನ್ನು ರಕ್ಷಿಸುವುದು ಸಹ ನನಗೆ ದುಷ್ಕರವಾಗುವುದು. ಪ್ರಾಣೇಶ್ವರ, ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿಯು ನನ್ನಲ್ಲಿಲ್ಲ.
ನಾನು ಸಹ ನಿಮ್ಮ ಸಂಗಡವೇ ಬರುವೆನು. ಇಲ್ಲವಾದರೆ ಖಂಡಿತವಾಗಿಯೂ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನು. ಜಾನಕಿ, ನನ್ನ ನಗಲಿ ಇರಲಾರದ ಸಂಕಟದ ಉದ್ರೇಕದಿಂದ ಈ ರೀತಿ ಮಾತನಾಡುತ್ತಿರುವೆಯ? ನಿನ್ನ ಅಭಿಷ್ಟವನ್ನು ನಾನೇಕೆ ಬೇಡುವೆನು? ನಿನ್ನ ಇಷ್ಟದಂತೆಯೇ ಆಗಲಿ. ನಡೆ, ಮಾತೆಯವರನ್ನು ಕಂಡು ಚಿಂತಾಕ್ರಾಂತನಾಗಿರುವ ಜನಕನನ್ನು ಸಂತೈಸಿ ಅವರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ. ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವವೆಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾದ ನಿನ್ನ ಮುಖಕಮಲವು ಕಾಂತಿಹೀನವಾಗಿರುವ ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನವನ್ನೋಹಿಸಿದ ಘಾತಕರ ಪೆಸರ ಪರಡಕ್ಷರವ ಪೇಳ್. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ದಂಡದ ಪಸರ ಭೂಷಿತನಾಗಿರಲಿ, ಅವನ ರುಂಡ ಮುಂಡವನ್ನು ಚೆಂಡಾಡಿ ಗಣದೇವತೆಗೆ ರಕ್ತದೋಕಳಿಯನ್ನೇ ಹರಿಸುತ್ತೇನೆ. ಯಕ್ಷ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುರುಷರೇ ಅಡ್ಡ ಬಂದರು ಎದೆ ಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾದಕರೊಂದಾಗಿ ಬಂದಾಗ್ಯೂ ಅವರನ್ನು ಅಂದಗೆಡಿಸಿ ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಮಾಡುತ್ತೇನೆ. ಹೇಳಣ್ಣ, ಅವರಾರು? ಶಾಂತನಾಗು ಸಹೋದರ. ಇಂದು ನನ್ನ ಪಟ್ಟಾಭಿಷೇಕ ಮಹೋತ್ಸವವು ನಡೆಯುವುದಿಲ್ಲ. ಕಾರಣವೇನಣ್ಣ? ಹೇಳುವೆ. ಹಿಂದೆ ದೇವಾಸುರರು ಇದ್ದ ಕಾಲದಲ್ಲಿ ಚಿಕ್ಕಮ್ಮನವರಾದ ಕೈಕಾದೇವಿಯರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ಈಗ ನಡೆಸಿಕೊಡುವುದಾಗಿ ಕೇಳಿಕೊಂಡಿರುವುದು. ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ಅನುಜನಾದ ಭರತನಿಗೆ ಕಟ್ಟಬೇಕೆಂತಲೂ ಅಣ್ಣ. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಗಳನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವುದು. ಕೂಡದು ಅಣ್ಣ, ಕೂಡದು. ಮಾನವಿಲ್ಲದ ಕೀನ ಕೈಕೆಯ, ಮಾನವಿಲ್ಲದ ಕೀನ ಕೈಕೆಯ ಜನತನವನು ಏನ ಬೇಳ್ವೆ ಅಣ್ಣ ನೀನು ಏನ ಮಾತನು. ಸುಂದರಿಯು ಕೈ ತೆಗೆಂದು ತಾನು ತಿಳಿಯುತ್ತ, ಸುಂದರಿಯು ಕೈ ತೆಗೆಂದು ತಾನು ತಿಳಿಯುತ್ತ, ತಂದೆ ಬೇಡ ನಿಂಗೆ ವಚನ, ತಂದೆ ಬೇಡ ನಿಂಗೆ ವಚನ ಅಂದ ಮಾಡುವೆ. ಏನ ಬೇಡ್ವೆ ಅಣ್ಣ ನೀನು ನಿನ್ನ ಮಾತನೆ. ವೃದ್ಧನೇ ಪರಿಗೈದ ನೇತ ಭಜನಾಗುತ್ತ, ವೃದ್ಧನೇ ಪರಿಗೈದ ನೇತ ಭಜನಾಗುತ್ತ, ಯುದ್ಧದಲ್ಲಿ ಭರತನನ್ನು, ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನ. ಏನ ಬೇಳ್ವೆ ಅಣ್ಣ ನೀನು ನಿನ್ನ ಮಾತನ್ನು. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೊರಡಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಲಸರ್ಪಿಣಿ ಆ ಕೈಕೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿನಗೊಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ಇರಿಸುವ ತಂದೆಯೂ ಸಹ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ತಂದೆಯ ಆಜ್ಞೆಯನ್ನು ನೀನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷಾಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಕೆಗೂ ಅವಳ ಮಾತನ್ನು ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸುವುದಾದರೆ ಆತನಿಗೂ ತಕ್ಕ ಶಾಸ್ತಿಯನ್ನೇ ಮಾಡುವೆನು. ಅಣ್ಣ, ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರಾದರೂ ಇದ್ದರೆ ನನ್ನನ್ನೆದುರಿಸಿ ನಿಲ್ಲಲಿ. ಶಾಂತಂ ಪಾಪಂ ಧರ್ಮಶೀಲನಾದ ದಶರಥನ ಸುಪುತ್ರ
ನನ್ನ ಅನುಜ ಲಕ್ಷ್ಮಣನ ಬಾಯಲ್ಲಿ ಇಂತಹ ಅಧರ್ಮದ ನುಡಿಗಳೇ? ಬೇಡ ಲಕ್ಷ್ಮಣ, ದುಡುಕಿನಿಂದ ಧರ್ಮವನ್ನು ರಕ್ಷಿಸಲಾಗುವುದಿಲ್ಲ. ಪಿತೃವಾಕ್ಯ ಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಅಣ್ಣ, ವಿವೇಚನೆ ಇಲ್ಲದೆ ದುಡುಕಿದ ನನ್ನನ್ನು ಕ್ಷಮಿಸು. ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆನು. ಸಹೋದರ ಅಣ್ಣ, ಪಿತೃವಾಕ್ಯ ಪಾಲನೆಗಾಗಿ ನಾನು 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಲು ಸಿದ್ಧನಾಗಿರುವೆನು. ಆದ್ದರಿಂದ ನೀನು ಇಲ್ಲಿಯೇ ಇದ್ದು ಜನನಿ ಜನಕರ ಸೇವೆಯಲ್ಲಿ ನಿರತನಾಗಿ ಭರತನ ರಾಜ್ಯಭಾರ ಕ್ರಮಕ್ಕೆ ಸಹಾಯಕನಾಗಿ ಅರಮನೆಯಲ್ಲಿರು. ನಾನು 14 ವರ್ಷಗಳ ಅರಣ್ಯವಾಸವನ್ನು ಮುಗಿಸಿಕೊಂಡು ಮರುದಿನವೇ ಅಯೋಧ್ಯೆಗೆ ಬಂದು ಸೇರುವೆನು. ಅಣ್ಣ, ಮಾತಾ ಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿರುವರು. ನೀನಿಲ್ಲದ ಈ ಅಯೋಧ್ಯೆಯು ನನಗೆ ರವಿ ಇಲ್ಲದ ಆಕಾಶವಾಗಿದೆ. ಅದನ್ನು ಊಹಿಸಲು ಸಹ ನನ್ನಿಂದ ಸಾಧ್ಯವಿಲ್ಲ. ಅಣ್ಣ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳುತ್ತಿರುವೆನೆಂದು ಭಾವಿಸಬೇಡ. ಬಾಲ್ಯದಿಂದಲೂ ನಾನು ನಿನ್ನ ನಗಲಿ ಒಂದು ಕ್ಷಣವೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿನ್ನ ನಗಲಿ ಇರಲಾರೆನು. ಆದ್ದರಿಂದ ಅರಣ್ಯವಾಸದಲ್ಲಿ ನಿಮ್ಮೊಡನೆ ಭಾಗಿಯಾಗಿ ನಿಮ್ಮ ಮತ್ತು ಅತ್ತಿಗೆಯವರ ಸೇವೆ ಮಾಡಿಕೊಂಡಿರಲು ಅನುಮತಿ ನೀಡಲೇಬೇಕೆಂದು ಪ್ರಾರ್ಥಿಸುವೆನು. ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಲು ನನ್ನ ಮನಸ್ಸೇಕೋ ಹಿಂಜರಿಯುತ್ತಿದೆ. ಅಲ್ಲದೆ ಇಂತಹ ಸಮಯದಲ್ಲಿ ನೀನು ಅಯೋಧ್ಯೆಯಲ್ಲಿದ್ದರೆ ಅನರ್ಥಕ್ಕೆಡೆಯಾದರೂ ಆಗಬಹುದು. ನಡೆ, ಮಾತೆಯವರನ್ನು ಕಂಡು ಜನಕನ ಆಶೀರ್ವಾದವನ್ನು ಪಡೆದು ಅರಣ್ಯವಾಸಕ್ಕೆ ಹೊರಡೋಣ. ಆಗಲಿ, ನಡೆಯಿರಿ, ಹೋಗೋಣ.